ಅದನ್ನೆಲ್ಲ ಲೈಕ್ ಪ್ರೀ ಪ್ಲಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಒಂದ್ಸತಿ ಏನಂದ್ರೆ ಲೈಕ್ ಒಂದ್ಸಲ ಬಿದ್ದೋಗ್ಬಿಟ್ಟಿದ್ದು ಮತ್ತೆ ಎದ್ದಿದ್ರಿಂದ ಆಮೇಲೆ ಹೋಗಿ ಬೇಗ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫಸ್ಟು ಪೂಜೆ ದೋಸೆ ಮತ್ತು ಚಟ್ನಿ ಅದ್ರ ಕಮ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಆಗಿರುತ್ತೆ. ಅದಾದಮೇಲೆ ತಿಂಡಿಗಳನ್ನೆಲ್ಲ ಇಟ್ಟು ಮಾಡೋದು ಹಿಂಗೇನೆ ಆಯಿತಾ. ಲೈಕ್ ಎವ್ರಿ ಟೈಮ್ ಲೈಕ್ ಒಂದಷ್ಟು ಇರುತ್ತಲ್ವ, ಸೊ ಅದಕ್ಕೆ ನಾವು ಅಡ್ಡಿ ಮಾಡಬಾರ್ದು. ಅವ್ರಿಗೆ ಹೇಗೆ ಇಷ್ಟ ಆಗಿ ಮಾಡಲಿ ಅಂತ ಹೇಳ್ಬಿಟ್ಟು ಲೈಕ್ ಸುಮ್ಮನೆ ಆಗ್ಬಿಡ್ಬೇಕು. ನಾನು ಕಟ್ಕೊಡ್ತೀನಿ ಬಾ ಕೈಗೆ ಅಂತ ಹೇಳಿದ್ರು. ಪೂಜೆ ಎಲ್ಲ ಆಗಿತ್ತಲ್ಲ, ನಾನು ಕ್ಲೇ ಕೊಡ್ಕುಳ್ಸಿ ಅದಾಗಿ ಹಿಂಗೆ ಹಾಕಿದಾಗ ಚೆನ್ನಾಗಾಯಿತು. ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಮ್ಮಂಗೆ ಕೂಡ ಇಷ್ಟ. 100 ಕೊಡ್ತೀನಿ, 300 ಕೊಡ್ತೀನಿ. 4000 4000 ಅಂದ್ರೆ ಎಷ್ಟು ಗೊತ್ತಾ? ಎಷ್ಟು ಹೇಳು? 430. ಬಿ ಕೇರ್ಫುಲ್. ಒಂದಷ್ಟು ಪ್ರೀ ಪ್ಲಾನ್ ಮಾಡಿ ಪ್ರಿಕಾಷನ್ಸ್ನ ತಗೊಳ್ಳಿ. ಅದಾದಮೇಲೆ ಸಿಂಪಲ್ ಆಗಿ ಹೇಗೆ ಪೂಜೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಕ್ಲಿಪ್ಪಿಂಗ್ ತಗೊಳ್ತಿರುವಾಗ ಅಮ್ಮ ಈ ರಂಗೋಲಿ ಎಲ್ಲ ಸೇರಿ ತಗೊಳ್ತಿರ್ಬೇಕು. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಡ್ರೀಮ್ಸ್ ಏನಿದೆ ಅದೆಲ್ಲದಕ್ಕೂ ಲೈಕ್ ನೆಕ್ಸ್ಟ್ ಸ್ಟೆಪ್ಸ್ಗೆ ಹೋಗ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ ಲಕ್ಷ್ಮೀ ದೇವರ ಹತ್ರ ಬೇಡ್ಕೊಳ್ತೀನಿ. ಹೇಳಿ ಒಬ್ಬಟ್ಟು, ಜಾಮೂನ್, ಅದ್ರ ಜೊತೆಗೆ ಚಕ್ಲಿ, ರವೆ ಉಂಡೆ ಮತ್ತು ಕರ್ಜಿಕಾಯಿ ಇದಿಷ್ಟು ಸ್ವೀಟ್ಸ್ ಅಂತ ಮಾಡಿದ್ದು. ಅದಾದಮೇಲೆ ಲೈಕ್ ಆ್ಯಕ್ಚುಯಲ್ ಡಿನ್ನರ್ ಏನಂತಂದರೆ ಪಲಾವ್, ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ, ಇನ್ನು ಮಿಕ್ಕಿದೆಲ್ಲ ಸ್ವೀಟ್ಸು. Hey guys, welcome back to my YouTube channel. Hope everyone are doing good. Yes, ನೀವು ಇಂದಿನ ವಿಡಿಯೋ ನೋಡಿದ್ದೀರಾ ಅಂತಂದರೆ ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು, ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದೆ ಅಂತ ನೋಡಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪೂಜೆ ಅದು ಇದು ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದೆಲ್ಲದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಏನಾಯಿತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆ ಅಷ್ಟರಲ್ಲೇ ಪೂಜೆ ಎಲ್ಲ ಆಗೋಗಿತ್ತು ಆಯಿತಾ. ನಾನು ರಾತ್ರಿ ಮಲಗುವಾಗ ನೀವು ಹಿಂದಿನ ವಿಡಿಯೋ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಲೈಕ್ 3 AM ಆಗಿತ್ತು ಮಲಗೋ ಅಷ್ಟರಲ್ಲಿ. ಸೊ ಹಾಗಾಗಿ ಬೆಳಗ್ಗೆ ನನಗಂತೂ ಎದ್ದೇಳೋಕ್ಕಾಗಿಲ್ಲ. ಅಮ್ಮ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದರು. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಬಿಕಾಸ್ ನಾನು ಎದ್ದಿರಲಿಲ್ಲ, ನಾನು ಕ್ಲಿಪ್ಪಿಂಗ್ಸ್ನೂ ತೊಗೊಂಡಿಲ್ಲ. ಬಟ್ ಅದಾದ ನಂತರ ಏನೇನೆಲ್ಲ ಪೂಜೆ ಮಾಡಿದ್ವಿ, ಲೈಕ್ ಸಿಂಪಲ್ ಪೂಜೆ ಆಮೇಲೆ ಆಗಿರೋದೆಲ್ಲ ಲೈಕ್ ಏನೇನೆಲ್ಲ ಇಟ್ಟಿದ್ವಿ ದೇವ್ರ ಹತ್ರ, ಅದೆಲ್ಲ ಒಂದಷ್ಟು ಗ್ಲಿಮ್ಸಸ್ನ ತೊಗೊಂಡಿದ್ದೀನಿ. ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಒಂದಷ್ಟು ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡೋಣ. ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಆಮೇಲೆ ಹೋಗಿ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫಸ್ಟು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ಗಣಪತಿ ಮತ್ತು ಮನೆ ದೇವರಿಗೆ ಪೂಜೆ ಮಾಡಬೇಕು. ಅದಾದಮೇಲೆ ಆಚೆ ಕಡೆ ಇಟ್ಟಿರೋ ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಬ್ಯಾಕ್ಗ್ರೌಂಡಲ್ಲಿ ನೀವು ಕೇಳಿಸ್ಕೊಳ್ತಾ ಇರಬಹುದು ಲಕ್ಷ್ಮೀ ಸ್ತೋತ್ರಗಳನ್ನ ಹೋಲ್ ಡೇ ನಾನು ಟಿ ವಿಯಲ್ಲಿ ಪ್ಲೇ ಮಾಡಿದ್ದೆ. ಸೊ ಆಲ್ರೆಡಿ ಅಮ್ಮ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮುಗಿಸಿದ್ರು. ಸೊ ಅದಾದಮೇಲೆ ಮತ್ತೆ ಎಲ್ಲರೂ ಪೂಜೆ ಮಾಡಬೇಕಲ್ವ, ಅದೇ ಥರ ನಾನು ಸಹ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲೂ ಪೂಜೆ ಮಾಡ್ತಿದ್ದೀನಿ. ಸೊ ಪೂಜೆ ಆಗ್ತಿದ್ದಾಗೇ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದರು. ಸೊ ಎಲ್ಲರೂ ತಿನ್ಕೊಬಿಟ್ವಿ ಬೇಗ ಬಿಕಾಸ್ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಆಮೇಲೆ ಒಂದಾದ್ಮೇಲೆ ಮತ್ತೆ ಪೂಜೆಗಳಿತ್ತು ಆಯಿತಾ. ಬಿಕಾಸ್ ನಾವು ಏನಾದರೂ ತಿಂಡಿ ಇಡೋದು ಲೈಕ್ ಆಫ್ಟರ್ ಸಮ್ ಟೈಮ್. ನಾವು ಮೊದಲು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆ ಆಗಿರುತ್ತೆ, ಅದಾದಮೇಲೆ ತಿಂಡಿಗಳನ್ನೆಲ್ಲ ಇಟ್ಟು ಮತ್ತೆ ಇನ್ನೊಂದು ಪೂಜೆ ಮಾಡ್ತೀವಿ. ಸೊ ಆ ಥರ ಮಧ್ಯ ಒಂದೊಂದು ಪೂಜೆ ಆಗ್ತಾನೇ ಇರುತ್ತೆ. ಹಾಗಾಗಿ ಟೈಮ್ ನೋಡಿಕೊಂಡು ಯಾವಾಗ ಯಾವ ಪೂಜೆ ಆಗಬೇಕಿತ್ತು ಅದೆಲ್ಲ ಆಯಿತು. ಆ್ಯಂಡ್ ಇವಾಗ ಮತ್ತೆ ಇನ್ನೊಂದು ಸತಿ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಬಿಕಾಸ್ ಅವರು ಇವಾಗ ತಿಂಡಿಗಳನ್ನೆಲ್ಲ ಇಟ್ಟರು ಆಯಿತಾ. ಜಾಮೂನ್ ಅಂತೆ, ರವೆ ಉಂಡೆ, ಅದು ಇದು ಲೈಕ್ ತೋರಿಸ್ತೀನಿ ನಾನು ಮುಂದಿನ ಕ್ಲಿಪ್ಪಿಂಗಲ್ಲಿ ಏನೇನೆಲ್ಲ ಇತ್ತು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಬಹುದು ನೀವು. ಇವಾಗ ಇದಿಷ್ಟು ಎಲ್ಲ ಮುಂಚೆನೇ ಇಟ್ಟಿರಲಿಲ್ಲ, ಇವಾಗ ಇಟ್ಬಿಟ್ಟು ನೀಟಾಗಿ ಇನ್ನೊಂದು ಸತಿ ನೈವೇದ್ಯ ಮಾಡ್ತಾ ಇರೋದು. ಸೊ ಈ ಥರ ಯೂಶ್ವಲ್ ಆಗಿ ನಾವು ಪೂಜೆ ಮಾಡೋದು ಹಿಂಗೇನೆ ಆಯಿತಾ. ಲೈಕ್ ಎವ್ರಿ ಟೈಮ್ ಲೈಕ್ ಒಂದಷ್ಟು ನಿಮಿಷಗಳಾದಮೇಲೆ ಇಲ್ಲ ಅಂತಂದರೆ ಏನೋ ಒಂದು ಹೊಸ್ದಾಗಿ ಇಟ್ವಿ ಅಂತಂದರೆ ಆವಾಗ ಮತ್ತೆ ಒಂದೊಂದು ಪೂಜೆನ ಮಾಡ್ತೀವಿ. ಸೊ ಇವಾಗ ಅಮ್ಮ ಇನ್ನೊಂದು ರೌಂಡ್ ಪೂಜೆನ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಆಯಿತಾ. ನಾನು ತುಂಬ ಫೋರ್ಸ್ ಮಾಡ್ತಾಯಿದ್ದೆ ಫಸ್ಟ್ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಮೇಲೆ ಮಾಡು ಅಂತ. ಬಟ್ ಸ್ಟಿಲ್ ಶಿ ವಾಸ್ ನಾಟ್ ಓಕೆ. ಶಿ ವಾಸ್ ಲೈಕ್ ಇಲ್ಲ ನಾನು ಫಸ್ಟ್ ಪೂಜೆ ಎಲ್ಲ ಮುಗಿಸ್ತೀನಿ, ಅದಾದಮೇಲೆ ತಿಂತೀನಿ ಅಂತ. ಕೆಲವೊಬ್ರಿಗೆ ಈಗ ಅವ್ರವ್ರದ್ದೇ ನಂಬಿಕೆ ಇರುತ್ತಲ್ವ. ಸೊ ಅದಕ್ಕೆ ನಾವು ಅಡ್ಡಿ ಮಾಡಬಾರ್ದು. ಅವ್ರಿಗೆ ಹೇಗೆ ಇಷ್ಟ ಆಗಿ ಮಾಡಲಿ ಅಂತ ಹೇಳ್ಬಿಟ್ಟು ಲೈಕ್ ಸುಮ್ಮನೆ ಆಗಿಬಿಡ್ಬೇಕು. ಸೊ ನನಗೇನೋ ತಿನ್ನಬೇಕು ಬೇಗ ಅಂತ ಅನಿಸಿದೆ ಅಂತಂದರೆ ಲೈಕ್ ಅಮ್ಮಂಗೂ ಫೋರ್ಸ್ ಮಾಡೋದು ಸರಿಯಿಲ್ಲ ಅಂದ್ಬಿಟ್ಟು ಓಕೆ ನಿಮ್ಗೆ ಯಾವಾಗ ಅನಿಸುತ್ತೆ ಮುಗಿಸ್ಬಿಟ್ಟೇ ತಿಂದರೆ ಆಗುತ್ತೆ ಬಿಡು ಅಂತ ಹೇಳಿ ನಾನು ಸುಮ್ಮನಾದೆ. ಅದಾದ ನಂತರ ಈಗ ನೀವು ನೋಡ್ಬೋದು ಅಲ್ಲಿ ರೈಟ್ ಸೈಡ್ ಇದು ಬಿಚ್ಚೋಗಿದೆ ಆಯಿತಾ ಹಾರದ್ದು. ಸೊ ಅದನ್ನು ಸ್ವಲ್ಪ ಹಾಕೋಣ ಅಂತ ಓಡಾಡಿದೆ, ಅವಳು ಇನ್ನೂ ಹಾಕಲಿಲ್ಲ, ಫಿಕ್ಸ್ ಮಾಡಲಿಲ್ಲ. ಅಷ್ಟರಲ್ಲಿ ಅಮ್ಮ ಬಂದುಬಿಟ್ಟು ಇದನ್ನು ಕಟ್ಕೊಡ್ತೀನಿ ಬಾ ಕೈಗೆ ಅಂತ ಹೇಳಿದ್ರು. ಪೂಜೆ ಎಲ್ಲ ಆಗಿತ್ತಲ್ಲ, ನಂದು ಪೂಜೆ ಎಲ್ಲ ಆಗಿತ್ತು, ಹಾಗಾಗಿ ಕಟ್ಟಿಸ್ಕೊಂಡೆ ಕೈಗೆ. ಅದಾದ ನಂತರ ಅಷ್ಟರಲ್ಲಿ ಅಪ್ಪ ಕೂಡ ಪೂಜೆ ಮಾಡಬೇಕಿತ್ತು. ಸೊ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಇನ್ನೊಂದು ಫೈನಲ್ ಪೂಜೆ ಅವ್ರ ಕಡೆಯಿಂದ.
ಸೊ ಇಲ್ಲಿ ನೀವು ನೋಡಬಹುದು ಏನೇನೆಲ್ಲ ಇಟ್ಟಿದ್ವಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಕಜ್ಜಿಕಾಯಿ ಮತ್ತು ಜಾಮೂನ್, ಒಬ್ಬಟ್ಟು, ಚಿತ್ರಾನ್ನ, ಚಕ್ಲಿ, ರವೆ ಉಂಡೆ, ಕೋಸಂಬರಿ, ಅದಾದಮೇಲೆ ಸ್ವಲ್ಪ ಹಣ್ಣಿಂದೆಲ್ಲ ಪಂಚಾಮೃತ ಥರ ಮಾಡಿಬಿಟ್ಟು ಇದಿಷ್ಟು ಇಟ್ಟಿದ್ದು. ಆಮೇಲೆ ಇವಾಗ ನಾನು ಸೈಡಲ್ಲಿ ತೋರಿಸ್ತಿದ್ದೀನಲ್ವ, ಇದು ತಾವರೆ ಥರದ್ದು ಪಾಟು. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಇಯರು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ, ಲೈಕ್ ಲಾಂಗ್ ಟರ್ಮ್ಗೆ ಯೂಸ್ ಕೂಡ ಆಗುತ್ತೆ. ಆಮೇಲೆ ನಾವು ಈ ಥರ ಚಿಕ್ಕ ಪುಟ್ಟ ಫೆಸ್ಟಿವಲ್ ಏನಾದರೂ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದ್ರೂ ಸಹ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಒಂದು ಲುಕ್ನ ಕಂಪ್ಲೀಟಾಗಿ ನಮ್ಮ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ರು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನು ಮುಂದೆ ಒಂದು ಸಿನಿಮೆಟಿಕ್ ಕ್ಲಿಪ್ಪಿಂಗ್ ಥರ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ, ನೀವು ನೋಡಬಹುದು ಎಷ್ಟು ಸುಂದರವಾಗಿ ಲಕ್ಷಣವಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ವರ್ಷ ವರಮಹಾಲಕ್ಷ್ಮಿ ದಿನ ಎಲ್ರಿಗೂ ಈ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಬೇಡ್ಕೊಳ್ತೀನಿ. ಸೊ ಎಲ್ಲರೂ ಅಂದ್ಕೊಂಡಿರೋ ಅಂಥ ಕೆಲಸಗಳು ಆದಷ್ಟು ಬೇಗ ಆಗಲಿ. ಆ್ಯಂಡ್ ನಾನು ಏನೇನೆಲ್ಲ ಪ್ರೇ ಮಾಡ್ಕೊಂಡಿದ್ದೀನಿ ಈ ವರ್ಷಕ್ಕೆ ಅದೆಲ್ಲ ಕೆಲಸಗಳನ್ನು ತುಂಬ ಸ್ಮೂತಾಗೆ ಏನೂ ಅಡ್ಡಿ ಇಲ್ದಲೆ ನೀಟಾಗಿ ಹೋಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತಾ, ಸೊ ನಿಮಗೂ ಎಲ್ರಿಗೂ ಆ ದೇವರು ತುಂಬಾ ಬ್ಲೆಸ್ಸಿಂಗ್ಸ್ ಕೊಡಲಿ. ಉರ್ಲಿ ಎಲ್ಲ ಇಟ್ಟಾದಮೇಲೆ ಅಮ್ಮ ಒಂದು ಚಿಕ್ಕದಾಗಿ ರಂಗೋಲಿ ಹಾಕು ಅಂತಂದರು. ನಂಗೆ ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ ಆಯಿತಾ. ಆ ಎಳೆ ಬಿಡುವಾಗ ಅದು ಕರೆಕ್ಟಾಗಿ ಆಗೋದೇ ಇಲ್ಲ. ಬಟ್ ಸಮ್ಹಾವ್ ಅದು ಯೂಟ್ಯೂಬಲ್ಲಿ ನೋಡಿಕೊಂಡು ಈ ಒಂದು ಪುಟ್ಟ ರಂಗೋಲಿನ ನಾನು ಹಾಕಿದೆ. ಫುಲ್ ಕೈದಿದ್ದೆ. ಹಿಂಗಿಡ್ಕ ಇರು, ಈ ಕೈನ ಕ್ಲೇ ಕೊಡು ಕುಳ್ಸಿ ತೆಗಿ, ಹಿಂಗಿಡ್ಕ, ಹಿಂಗೆ ಅದು ಬಿಡು, ಇದು ಕೈ ಬಿಡು, ಹಿಂಗಿಡ್ಕ. ನಾನು ಕಾಣಿಸ್ತಿದ್ದೀನಾ? ಹಾಂ, ಎಂಥದ್ದು ನಾನು ಕಾಣಿಸ್ತಿದ್ದೀನಿ ಮುದ್ದಿ? ನೀನೊಂದು ಮಂಗ ಅವನು ಇಟ್ಕೊಂಡಿರೋದು ಇದು. ಸೊ ಇಲ್ಲಿ ನೀವು ನೋಡಬಹುದು ರಂಗೋಲಿನ ಹಾಕ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮದಿಂದ ಡೆಕೋರ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಟ್ರೈ ಮಾಡ್ತಿದ್ದೀನಿ. ಸೊ ಕುಳ್ಸಿಗೆ ನಾನು ಕ್ಲಿಪ್ಪಿಂಗ್ಸ್ನ ತೆಗಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅವ್ನು ಕ್ಯಾಮ್ರಾನೇ ಕವರ್ ಮಾಡ್ಕೊಂಡು ತೆಗೆದಿದ್ದೆ. ಆಮೇಲೆ ಮತ್ತೆ ನಮ್ಮಮ್ಮ ಕೊಡು ಇಲ್ಲಿ ನಾನು ತೆಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಅವರೇನೆ ನನಗೆ ಕ್ಲಿಪ್ಸ್ನ ಒಂದು 2-3 ಕ್ಲಿಪ್ಸ್ನ ಈ ಥರ ತೆಕ್ಕೊಟ್ರು. ಸೊ ತುಂಬ ಸಿಂಪಲ್ಲಾಗಿ ಇದನ್ನು ಯೂಟ್ಯೂಬ್ ನೋಡ್ಕೊಂಡು ಹಾಕಿದ್ದು. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಎಳೆ ಬಿಡುವಾಗ ಅದು 2 ಲೈನ್ಸ್ ಥರ ಆಗ್ಬಿಡುತ್ತೆ, ಅದೇನೋ ಚೆನ್ನಾಗೇ ಬರೋಲ್ಲ, ಅದು ತುಂಬ ದೊಡ್ಡದಾಗುತ್ತೆ. ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ಸಲ ಆ್ಯಕ್ಚುಲಿ ನಾನು ಇದು ಹಾಕಿದಾಗ ಚೆನ್ನಾಗಾಯಿತು. ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಮ್ಮಂಗೆ ಕೂಡ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆ್ಯಂಡ್ ನನಗೂ ಆ್ಯಕ್ಚುಲಿ ಇಷ್ಟ ಆಯಿತು, ಸಿಂಪಲ್ಲಾಗೆ ಚೆನ್ನಾಗಿದೆ ರಂಗೋಲಿ ಅಂತ ಹೇಳಿ. ಇಲ್ಲಿ ನೀವು ನೋಡಬಹುದು ರಂಗೋಲಿ ತುಂಬಾ ಸಿಂಪಲ್ಲಾಗಿದ್ರೂ ಸಹ ನಾವು ಇಲ್ಲಿ ಅರಿಶಿನ ಮತ್ತು ಕುಂಕುಮದಿಂದ ಈ ಥರ ಒಂದು ಚಿಕ್ಕದಾಗೆ ಒಂದು ಬೊಟ್ಟು ಥರ ಮಾಡಿ ಅದಕ್ಕೆ ಒಂದು ಲೇಯರ್ ಕೊಟ್ಟಿರೋದ್ರಿಂದ ಲುಕ್ ಏನೋ ಒಂಥರ ಎಲಿವೇಟ್ ಆಗ್ತಿದೆ ಅಂತ ಹೇಳ್ಬಹುದು. ಸೊ ಈ ಥರ ಸಿಂಪಲ್ ರಂಗೋಲಿಗಳನ್ನ ಹಾಕಿದಾಗ ಏನಾದರೂ ಒಂಚೂರು ಎಕ್ಸ್ಟ್ರಾ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಕುಳಿಸಿ ಏನು ಹೇಳ್ದ ಅಂತ ನೋಡಿ, ಡಬಲ್ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ದೇವ್ರ ಹತ್ರ ಇಡ್ತಾ ಇದ್ದಾನೆ. ನಾನು ನಾಳೆ 300 ಕೊಡ್ತೀನಿ, 300 ಕೊಡ್ತೀನಿ. 4000 ಅಂದ್ರೆ ಎಷ್ಟು ಗೊತ್ತಾ? ಎಷ್ಟು ಹೇಳು? 430 ಇಲ್ಲಿ 430 ಅಲ್ಲ, 4000. ಈ ಕಡೆಗೆ ಬಾ, ಅದು 100 ಇಡು. ಈಗ ಲಕ್ಷ್ಮಿ ನಾಳೆ ನಿನಗೆ 200 ಕೊಡ್ತಾರೆ. ಅಲ್ಲೇ ಕಾಯಿನ್ ಮೇಲೆ ಇಡು, ಕಾಯಿನ್ ಐತಲ್ಲ ಆ ಕಡೆ. ಇಟ್ಟಾ? ಈಗ ನಾಳೆ ಏನಾಗಿರುತ್ತದು? 20000, 30. ಸುಮನಸ ವಂದಿತ ಸುಂದರಿ ಮಾತೆ. ಇದಿಷ್ಟು ಲೈಕ್ ಹೇಗಿತ್ತು ಡೆಕೋರೇಷನ್ ಎಲ್ಲ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಲೈಕ್ ತುಂಬ ಗ್ರ್ಯಾಂಡಾಗಿ ಅದು ಇದು ಅಂತಾರೆ, ಲೈಕ್ ಎವ್ರಿ ಇಯರ್ ಹಿಂಗೇ ಇರುತ್ತೆ ಆಯಿತಾ. ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಾನು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿದ್ನಲ್ಲ, ಅದು ಥರ್ಮಾಕೋಲಿಂದ ಅಷ್ಟು ನೀಟಾಗಿ ಫಿಕ್ಸ್ ಆಗಲ್ಲ ಆಯಿತಾ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವೇನಾದರೂ ಅದನ್ನು ಟ್ರೈ ಮಾಡ್ಸಿದ್ದೀರಾ ಅಂತಂದರೆ ಥರ್ಮಾಕೋಲಿಂದ ಲೈಕ್ ಜಸ್ಟ್ ಬಿ ಕೇರ್ಫುಲ್. ಸೊ ಕಳ್ಸನೆಲ್ಲ ಸ್ವಲ್ಪ ಮುಂದೆ ಎಲ್ಲ ಇಟ್ಕೊಳ್ಳೋದು ಅದೆಲ್ಲ ಲೈಕ್ ಪ್ರೀ ಪ್ಲ್ಯಾನ್ ಮಾಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಲಾಸ್ಟ್ ಇಯರು ಒಂದ್ಸತಿ ಏನಂದರೆ ಲೈಕ್ ಒಂದ್ಸಲ ಬಿದ್ದೋಗ್ಬಿಟ್ಟಿದ್ದು, ಮತ್ತೆ ನಾನು ನೀಟಾಗಿ ಹಂಗೆ ಫಿಕ್ಸ್ ಮಾಡಿದ್ದೆ. ಸೊ ದ್ಯಾಟ್ ಇಟ್ ವಾಸ್ ಆಲ್ ರೈಟ್. ಆ್ಯಂಡ್ ಎಲ್ಲದೂ ಕರೆಕ್ಟಾಗಿ ಪೂಜೆ ಎಲ್ಲ ಆಗಿ ನಾವು ತೆಗೆಯೋ ತನಕನೂ ಆರಾಮಾಗಿತ್ತು ಆಯಿತಾ. ಸೊ ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನಾದರೂ ಲೈಕ್ ಬಾಳೆಯಲ್ಲಿ ಡೆಕೋರೇಷನ್ ಇಲ್ಲ ಅಂತಂದರೆ ವಿಲೇದಲ್ಲೇ ಡೆಕೋರೇಷನ್ನ ಮಾಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಬಿ ಕೇರ್ಫುಲ್. ಒಂದಷ್ಟು ಪ್ರೀ ಪ್ಲ್ಯಾನ್ ಮಾಡಿ ಪ್ರಿಕಾಷನ್ಸ್ನ ತೊಗೊಳ್ಳಿ. ಅದಾದಮೇಲೆ ನಿಮ್ಮ ಡೆಕೋರೇಷನ್ಸ್ನ ನೀವು ಈಸಿಯಾಗೆ ಚೆನ್ನಾಗಿ ಮಾಡಬಹುದು.
ಸೊ ಇದಿಷ್ಟು ವಿಷಯ. ಆ್ಯಂಡ್ ಇವಾಗ ಕುಂಕುಮಕ್ಕೂ ಎಲ್ಲ ಬರ್ತಾ ಇರ್ತಾರೆ, ಅದೆಲ್ಲ ನಾನು ಏನು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳಲ್ಲ, ಬಿಕಾಸ್ ಲೈಕ್ ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಆಕ್ವರ್ಡ್ ಫಾರ್ ಪೀಪಲ್ ಹೂ ಎವರ್ ಕಮ್ಸ್. ಆಲ್ಸೋ ಲೈಕ್ ನನಗೂ ಏನೋ ಕಂಫರ್ಟೇಬಲ್ ಇರಲ್ಲ ಆಯಿತಾ, ಲೈಕ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಅದು ಇದು ಅಂತ ಹೇಳ್ಬಿಟ್ಟು. ಸೊ ಇಟ್ ಇಸ್ ಜಸ್ಟ್ ದ್ಯಾಟ್ ಮೀ ಆ್ಯಂಡ್ ಮೈ ಮಮ್ ಡ್ಯಾಡ್ ಲೈಕ್ ನಾವು ಪೂಜೆ ಮಾಡಿದ್ದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದು ಹಾಕ್ತೀನಿ. ಆ್ಯಂಡ್ ಮಧ್ಯಾಹ್ನ ಊಟನೂ ಸಿಂಪಲ್ ಆಗಿತ್ತು, ಬೆಳಗ್ಗೆದೆ ಎಲ್ಲ ಒಂದಷ್ಟು ಉಳಿದಿತ್ತು ನೈವೇದ್ಯಗೆ, ಅದು ಇದು ಎಲ್ಲ ಇಟ್ಟಿದ್ದು. ಸೊ ಅದರಲ್ಲೇ ಆಗೋಯ್ತು. ನೈಟ್ ಏನಾದರೂ ಇವಾಗ ಒಂದು ಒಳ್ಳೆ ಫುಡ್ನ ಕುಕ್ ಮಾಡ್ತಾರೆ, ಸೊ ಅದನ್ನು ಸಹ ಏನೇನು ಮಾಡ್ತಿದ್ದೀನಿ ಅಂತ ನಾನು ಪ್ಲೇಟಲ್ಲಿ ತೋರಿಸ್ತೀನಿ. ಇನ್ನೇನು ಸಂಜೆ ಆಗ್ತಾ ಬಂತು, ಹಾಗಾಗಿ ಎಲ್ಲ ಕುಂಕುಮ ಕೊಡೋಕ್ಕೆ ರೆಡಿ ಮಾಡಿ ಇಡ್ತಾ ಇದ್ವಿ. ಸೊ ಒಂದು ಸತಿ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಬಿಟ್ರೆ ಅಲ್ವಾ, ಲೈಕ್ ಒಬ್ಬೊಬ್ಬರು ಬರ್ತಿದ್ದಾಗೇ ಹಾಕಿ ಕೊಟ್ಟು ಮತ್ತು ಒಂದು ಕವರೆಲ್ಲ ಹಾಕಿ ನೀಟಾಗಿ ಅವರಿಗೆ ಕೊಟ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಒಂದು ಕ್ಲಿಪ್ಪಿಂಗ್ ರಂಗೋಲಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಯೂಶ್ವಲಾಗಿ ಇಷ್ಟೊಂದು ನೀಟಾಗಿ ಬರಲ್ಲ, ಬಟ್ ಈ ಸತಿ ಏನೋ ತುಂಬ ಚೆನ್ನಾಗಾಯಿತು. ಸೊ ಅದನ್ನು ನೋಡಿ ನನಗೆ ಕೂಡ ತುಂಬಾ ಖುಷಿ ಆಯಿತು. ಆಮೇಲೆ ದೇವ್ರ ಮನೇಲಿ ಪೂಜೆ ಮಾಡಿದ್ದೇನೆ, ನಾನು ನೀಟಾಗಿ ನಿಮ್ಗೆ ತೋರಿಸಿರ್ಲಿಲ್ಲ ಅಲ್ವಾ, ಹಾಗಾಗಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಲೈಕ್ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನಾನು ಕ್ಲಿಪ್ಪಿಂಗ್ ತೊಗೊಳ್ತಿರುವಾಗ ಅಮ್ಮ ಈ ರಂಗೋಲಿ ಎಲ್ಲ ಸೇರಿ ತೊಗೊಳ್ತಿದ್ದೆ ಆಯಿತಾ, ಅದಕ್ಕೆ ಇದೆಲ್ಲ ಕುಳಿಸಿ ಅಳ್ಸಾಕ್ಬಿಟ್ಟಿದ್ದಾನೆ ಅಂತ. ಅವ್ನು ಓಡಾಡ್ತಿರ್ತಾನಲ್ಲ, ಲೈಕ್ ಅವ್ನಿಗೆ ಅಲ್ಲಿ ಇಲ್ಲಿ ಮುಟ್ಕೊಂಡೆಲ್ಲ ಓಡಾಡ್ತಿರ್ತಾನೆ. ಸೊ ಹಾಗಾಗಿ ಮಿಸ್ ಆಗೋದು ಹೋಗೇ ಬಿಡುತ್ತೆ. ಅವ್ನು ಇಂಟೆನ್ಷನಲಿ ಮಾಡಬೇಕಂತ ಮಾಡಲ್ಲ, ಲೈಕ್ ಆ ಒಂದು ತುಂಟತನದಿಂದ ಅದು ಹಂಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅಮ್ಮ ಒಂದ್ಸತಿ ನಾನು ಕ್ಲೀನ್ ಮಾಡಿ ನೀಟಾಗಿ ಮಾಡಿ ಕೊಡ್ತೀನಿ ನಿನಗೆ, ಅದಾದ ನಂತರ ನೀನು ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ದೇವ್ರ ಮನೆ ಬಾಗಿಲಲ್ಲಿ ಈ ಭತ್ತ ತೋರಣ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ನಾವು ಕೂಡ ಹಾಕಿದ್ದೀವಿ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ, ಸಂಜೆ ಪೂಜೆ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನೀವೆಲ್ಲಿ ನೋಡಬಹುದು. ಸೊ ಗೈಸ್, ಇಲ್ಲಿ ತನಕ ಈ ವಿಡಿಯೋ ನೋಡ್ಕೊ ಬಂದಿದ್ದೀರಾ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ಆಯಿತು ನಮ್ಮ ಮನೇಲಿ ಅಂತ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಹೇಗೆ ನಡೀತು ಏನು ಅಂತ ಹೇಳ್ಬಿಟ್ಟು, ಆ್ಯಂಡ್ ನಿಮ್ಮ ಮನೇಲೂ ಸಹ ಹೇಗಾಯಿತು, ವರಮಹಾಲಕ್ಷ್ಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸೊ ದ್ಯಾಟ್ ಐ ಬಿ ವೆರಿ ಹ್ಯಾಪಿ ಟು ರೀಡ್ ಯುವರ್ ಕಮೆಂಟ್ಸ್, ಆ್ಯಂಡ್ ಎಲ್ರಿಗೂ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಅಟ್ಲೀಸ್ಟ್ ತುಂಬ ಜನಕ್ಕೆ ರೀಚ್ ಆಗುತ್ತೆ, ಆ್ಯಂಡ್ ಎಲ್ರಿಗೂ ಆ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಆ್ಯಕ್ಚುಲಿ ಕೇಳ್ಕೊಳ್ತೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಅವ್ರು ಏನೇನೆಲ್ಲ ಪ್ರೇ ಮಾಡ್ತಾ ಇದ್ದಾರೆ ಎಲ್ಲದನ್ನೂ ಆಗಬೇಕು. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಡ್ರೀಮ್ಸ್ ಏನಿದೆ ಅದೆಲ್ಲದಕ್ಕೂ ಲೈಕ್ ನೆಕ್ಸ್ಟ್ ಸ್ಟೆಪ್ಸ್ಗೆ ಹೋಗ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ ಲಕ್ಷ್ಮೀ ದೇವರ ಹತ್ರ ಬೇಡ್ಕೊಳ್ತೀನಿ. ಸೊ ನನ್ನ ಬಗ್ಗೆನೂ ಕೂಡ ತುಂಬಾ ಕೇಳ್ಕೊಂಡಿದ್ದೀನಿ, ಆ್ಯಂಡ್ ಅದು ಎಲ್ಲದೂ ಆಗುತ್ತೆ, ಆ್ಯಂಡ್ ವೆರಿ ಸೂನ್ ಎಲ್ಲ ಕೆಲಸಗಳೂ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೇದು ಮಾಡಲಿ. ಸೊ ಬನ್ನಿ ಇವಾಗ ನೋಡೋಣ ಏನೇನೆಲ್ಲ ಅಡುಗೆ ಇವತ್ತು ನೈಟ್ಗೆ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಆ್ಯಕ್ಚುಲಿ ಬೆಳಗ್ಗೆನೂ ಬ್ಯುಸಿ ಇದ್ದಾರೆ, ಒಂದಾದ್ಮೇಲೆ ಕೆಲಸಗಳು, ಪೂಜೆ ಕೆಲಸ, ಅಡುಗೆ ಕೆಲಸ ಅದೆಲ್ಲದೂ ಆಗಬೇಕಿತ್ತು. ಸೊ ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಕೂಡ ಲೈಕ್ ಅರೌಂಡ್ 6:30 ಆಗ್ತಾ ಬಂತು ಇವಾಗ. ಸೊ ಇನ್ನು ಮಿಕ್ಕಿದ ಕೆಲಸಗಳು ಇನ್ನು ನೈಟ್ ಡಿನ್ನರ್ಗೆಲ್ಲ ರೆಡಿ ಮಾಡಬೇಕಾಗಿದೆ. ಸೊ ನಾವು ಕುಂಕುಮಕ್ಕೆ ಬರೋರೆಲ್ಲ ಬರ್ತಾ ಇದ್ದಾರೆ. ಸೊ ಕುಂಕುಮ ಎಲ್ಲ ಕೊಟ್ಟು ಮುಗಿಸ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಆ್ಯಂಡ್ ದೇವರನ್ನ ಕಳಶ ಎಲ್ಲ ಸ್ವಲ್ಪ ಸಡಿಲಿಸ್ಬಿಟ್ಟು ಆರತಿ ಎಲ್ಲ ಮುಗಿಸೋದು. ಸೊ ಇದೆಷ್ಟು, ಬನ್ನಿ ಏನಾಗುತ್ತೆ ನೆಕ್ಸ್ಟು ಏನು ಅಂತ ನೋಡೋಣ. ನಮ್ಮನೆಯಲ್ಲಿ ಡಿನ್ನರ್ಗೆ ಅಂತ ಹೇಳಿ ಒಬ್ಬಟ್ಟು, ಜಾಮೂನ್, ಅದ್ರ ಜೊತೆಗೆ ಚಕ್ಲಿ, ರವೆ ಉಂಡೆ ಮತ್ತು ಕರ್ಜಿಕಾಯಿ ಇದಿಷ್ಟು ಸ್ವೀಟ್ಸ್ ಅಂತ ಮಾಡಿದ್ದು. ಅದಾದಮೇಲೆ ಲೈಕ್ ಆ್ಯಕ್ಚುಯಲ್ ಡಿನ್ನರ್ ಏನಂತಂದರೆ ಪಲಾವ್, ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿ, ಇನ್ನು ಮಿಕ್ಕಿದೆಲ್ಲ ಸ್ವೀಟ್ಸು ಏನೇನೆಲ್ಲ ಬೆಳಗ್ಗೆನೇ ಮಾಡಿಟ್ಟಿದ್ವಿ ಅಲ್ವಾ, ಅದು ನಮ್ಮ ಡಿನ್ನರ್ ಆಗಿತ್ತು. ಇವಾಗ ನೀವು ಬ್ಯಾಕ್ಡ್ರಾಪ್ನ ನೋಡಿದ್ರೆ ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಳಗಡೆ ಬಿದ್ದುಬಿಡ್ತು. ಸೊ ತುಂಬಾ ಬೇಜಾರಾಯಿತು. ಅದು ಬಿದ್ಮೇಲೆ ಇನ್ನು ಮತ್ತೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಹಾಗೇ ಬೇರೆ ಒಂದು ಕರ್ಟನ್ ಇದ್ದಿದ್ದನ್ನು ಅದನ್ನು ಫಿಕ್ಸ್ ಮಾಡಿ ಈ ಥರ ಚೇಂಜ್ ಮಾಡಿಬಿಟ್ಟೆ. ರಾತ್ರಿ ಎಲ್ಲ ತುಂಬಾ ಎಫರ್ಟ್ ಹಾಕಿ ಮಾಡಿದಂಥ ಡೆಕೋರ್ ಅದು, ಬಟ್ ಈ ಥರ ಆಗಿದ್ದಕ್ಕೆ ತುಂಬಾ ಬೇಜಾರಾಯಿತು. ಸೊ ಗೈಸ್, ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನೈಟ್ ಆಯಿತು, ಊಟ ಎಲ್ಲ ಮುಗೀತು, ಎಲ್ಲ ಕೆಲಸಗಳು ಆಯಿತು. ಒಂದಷ್ಟು ಕೆಲಸಗಳು ಅದು ಇದು ಬಾಕಿ ಇದೆ, ಬಟ್ ನಿನ್ನೆ ಸ್ಲೀಪ್ ಪ್ರಾಪರಾಗಿ ಆಗಿಲ್ಲದೆ ಇರೋ ಕಾರಣ ಇವತ್ತು ಬೇಗ ಮಲ್ಕೊಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಸ್ವಲ್ಪ ಕಲಶನ ಸಡಿಲಿಸ್ಬೇಕು ಆಯಿತಾ. ಸೊ ಅದಾದರೆ ಲೈಕ್ ಎವ್ರಿಥಿಂಗ್ ಇಸ್ ಡನ್. ನಾಳೆ ಬೆಳಗ್ಗೆ ಎದ್ದು ಇನ್ನು ಮಿಕ್ಕಿದ ಕೆಲಸಗಳನ್ನ ನೋಡೋದು, ಅದನ್ನು ರಿಮೂವ್ ಮಾಡೋದು ಅದೆಲ್ಲ. ಸೊ ಅದು ಮೋಸ್ಟ್ ಪ್ರಾಬ್ಲಿ ಇಫ್ ಪಾಸಿಬಲ್ ನಾನು ಇನ್ನೊಂದು ಡಿಫ್ರೆಂಟ್ ವೀಡಿಯೋನೇ ಅದ್ರದ್ದು ಪೋಸ್ಟ್ ಮಾಡ್ತೀನಿ, ಏನು ಮಾಡಿದ್ವಿ ಏನೇನೆಲ್ಲ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಈ ಸಿಂಪಲ್ ವಿಡಿಯೋ, ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋ ಆಗಿತ್ತು. ಹೋಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ತುಂಬಾ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ನಾನು ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಆದಷ್ಟು ಕಡಿಮೆ ಕ್ಲಿಪ್ಸ್ನ ನಾನು ತಗೊಂಡು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು. ಹೋಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಇನ್ನೊಂದು ಸತಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಲ್ಸೋ ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಹೇಳಿ, ನಿಮ್ಮ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.
ಸೊ ಇದಾಗಿತ್ತು ವಿತ್ ಸಿಂಪಲ್ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀ ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, bye bye.